ಬೀಳ್ತಿ ಇಲ್ಲಿ ನೋಡಿ ನಾನು ಮಾಡ್ತಾವಳೆ. ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇದು ನನ್ನ ಸಂಡೇ ವ್ಲಾಗ್. ಸಂಡೇ ಹೆಂಗೆ ಆಕತಿ ಅಂತಂದ್ರೆ, ದಿನಾಲೂ ಸಂಡೇ ಬಿಟ್ಟು ಬಾಕಿ ದಿನ ಎಲ್ಲ ಬೆಳಿಗ್ಗೆ ಏಳಬೇಕಂತೇಳಿ ಅನ್ಸಂಗಿಲ್ಲ. ಇನ್ನೊಂದು ಸ್ವಲ್ಪ ಮಲ್ಕೋಬೇಕಂತ ಹೇಳಿ ಅನ್ನಿಸ್ತಿರ್ತೈತಿ. ನಿದ್ದಿನ ಬಿಡ್ತಿರಂಗಿಲ್ಲ, ಆ ರೀತಿ ಆಕ್ಕಿರ್ತೈತಿ. ಅವತ್ತು ಸಂಡೇ ಏನೋ ಗೊತ್ತಿಲ್ಲ, ಎಲ್ಲರೂ ಹೇಳ್ತೇವೆ ಅವತ್ತು. ನಾನು, ಸುಜ್ಜು, ಗುಬ್ಬಿ ಎಲ್ಲರಿಗೂ ಅವತ್ತು ಲಘು ಎಚ್ಚರಕತ್ತಿ. ಆಮೇಲೆ ಲಘು ಹೇಳ್ತೀವಿ. ಸುಜ್ಜುನೂ ಅಷ್ಟೆ, ದಿನ ನಾವು ಎಬ್ಸಿದ್ರೆ ಹೇಳಂಗಿಲ್ಲ. ನಾವು ದಿನ ಸ್ಕೂಲ್ ಐತಿ ಹೇಳು ಅಂತಂದ್ರೆ ಅಲ್ಲೇ ಹೊಂಗಿಬಿಡ್ತಿರ್ತಾನೆ, ಹೇಳಂಗಿಲ್ಲ. ಆದರೆ ಸಂಡೇ ಅಂದ್ರೆ ಮಲ್ಕೊಳಂಗಿಲ್ಲ, ಆ ರೀತಿ ಮಾಡ್ತಾನೆ. ನಂದು ಸೇಮ್. ನಾನು ಎಷ್ಟು ದಿನ ಸಂಡೇ ದಿನ ಬಿಟ್ಟು ಬಾಕಿ ದಿನ ಎಲ್ಲ ಹೇಳೋಕೆ ಆಗಂಗಿಲ್ಲ. ಅಯ್ಯೋ ಇನ್ನೊಂದು 5 ನಿಮಿಷ ಅನ್ನಿಸ್ತಿರ್ತೈತೆ. ಅದೇ ಸಂಡೇ ಹೆಂಗೆ ಆಕತ್ತೆ ಅಂತಂದ್ರೆ, ಮೊದಲು ಎದ್ದು ಬಿಡ್ಬೇಕಂತ ಹೇಳಿ ಅನ್ನಿಸ್ತತಿ. ಅದು ಯಾಕೆ ಹಂಗೆ ಆಕತ್ತೋ ಏನೋ ನನಗೂ ಗೊತ್ತಿಲ್ಲ. ನಿಮಗೂ ಹಂಗೆ ಆದ್ರೆ ಒಂದು ಕಮೆಂಟ್ ಒಳಗೆ ಹೇಳ್ರಿ. ಹಿಂಗೆ ಒಂದೇ ಸಂಡೇ ಅಂತಲ್ಲ, ಪ್ರತಿ ಸಂಡೇನೂ ಹಂಗೆ ಆಕಿರ್ತೈತಿ. ಅದೇ ರೀತಿನೂ ನಮ್ಮದು ಇವತ್ತಿನ ಸಂಡೇ ಇತ್ತು ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನಿಮ್ದು ಏನಾದರೂ ಒಪಿನಿಯನ್ನು ನನ್ನ ಒಂದು ವ್ಲಾಗ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂಥೇಳಿ ಕಮೆಂಟ್ನೂ ಮಾಡಿರಿ ಅಂತ ಹೇಳ್ತೀನಿ. ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಇವತ್ತು ಸಂಡೇ ದೋಸೆ ಮಾಡ್ಬೇಕಂಥೇಳಿ ಎಷ್ಟು ಅಂದ್ಕೊಂಡಿದ್ದೆ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಅಂದನಿ, ಸುಜ್ಜು ನಂಗೆ ಒಂದು ಸ್ವಲ್ಪ ನೆನಪಿರೋದಿಲ್ಲ, ಅಕ್ಕಿ ನೆನೆಸ್ತೀನಿ ದೋಸೆ ಮಾಡೋಕೆ ನೆನಪು ಮಾಡಂತ ಅವಂಗೂ ಹೇಳಿಟ್ಟೇನೆ. ಬೆಳಿಗ್ಗೆ ಎದ್ದು ಕೂಡಲೇ ಸ್ಯಾಟರ್ಡೇ ಆದರೆ ಮತ್ತು ಬೆಳಿಗ್ಗೆ ಹೇಳಿದ್ದು ಮಾತು ನನಗೆ ವಾಪಸ್ ನೆನಪಾಗಿಲ್ಲ. ದೋಸೆಗೆ ಅಕ್ಕಿ ನೆನೆಸಿ ಹಾಕಕ್ಕೆ ಹಿಂಗೆ ಆಕತ್ ನೋಡ್ರಿ. ಆ ಮಕ್ಳ ಗದ್ಲದಾಗ ಅನ್ನೋದು ಏನು ನಮ್ಮ ಗದ್ಲು ಏನು, ದೋಸೆಗೆ ಅಕ್ಕಿ ನೆನೆಸಿ ಹಾಕಕ್ಕೆ ನೆನಪಾಗಂಗಿಲ್ಲ. ಭಾಳ ಸರಿ ಹಿಂಗೆ ಮಾಡೀನಿ. ಅದ್ರಾಗ ಒಂದು ಸ್ವಲ್ಪ ಸೃಜನ್ಗೆ ದೋಸೆ ಅಂದ್ರೆ ಜಾಸ್ತಿನೇ ಇಷ್ಟ. ಅವ ಕೇಳ್ತಿರ್ತಾನೆ ಮಮ್ಮಿ ದೋಸೆ ಅಂಥೇಳಿ. ಆ ರೀತಿ ಆಗಿ ಹೋಗ್ಬಿಡುತ್ತೆ. ನೆನೆಸೇ ಹಾಕಿಲ್ಲ ನಾನು. ಬೆಳಿಗ್ಗೆ ಎಷ್ಟು ಸಲ ಒಂದು 2-3 ಸಲ ಅಂದೇನೆ ಹಾಕ್ಬೇಕಂತೇಳಿ ಅಂದ್ಕೊಂಡು ಹೋಗಿ ಅದನ್ನ ನೆನಪಾರಿ ಮತ್ತು ಬೇರೆ ಕೆಲಸ ಮಾಡೀನಿ ಅಂತ ಹೇಳ್ಬೋದು. ಆ ರೀತಿ ಆಗಿಬಿಡುತ್ತೆ. ವಾಪಸ್ ನಂಗೆ ಮಧ್ಯಾಹ್ನ ನೆನಪಾತ, ಇನ್ನು ಮಧ್ಯಾಹ್ನ ಹಾಕಿದ್ರೆ ಎಲ್ಲ ಸರಿ ಆಗೋದಿಲ್ಲ ಬಿಡು ಅಂಥೇಳಿ ಬಿಟ್ಬಿಟ್ಟೆ. ಹಂಗೆ ನೋಡ್ರಿ ಅವತ್ತು ಮತ್ತು ಇನ್ನೇನು ಮಾಡೋದಂತ ಹೇಳಿ ಸುಜ್ಜು ಅವಲಕ್ಕಿ ಅನ್ನಕತ್ನ. ಹಾಗಾಗಿ ಅವತ್ತು ನಾನು ಅವಲಕ್ಕಿ ಹಚ್ಕೊಂಡೆ ನೋಡ್ರಿ. ಅದು ಅವಲಕ್ಕಿಗೆ ಉಳ್ಳಾಗಡ್ಡಿ, ಆಮೇಲೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಇದೆಲ್ಲ ಹಾಕಿ ನಾನು ಹಿಂದ್ಗಡೆ ತೋರಿಸಿದ್ದೆಲ್ರಿ, ಆ ರೀತಿ ಎಲ್ಲ ಮಾಡ್ಕೊಂಡು ಈ ರೀತಿ ಅವಲಕ್ಕಿ ಎಲ್ಲ ತೋಯಿಸ್ಕೊಂಡು ಅವಲಕ್ಕಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಮಸ್ತಾಗಿರ್ತಾವ್ರಿ. ಹಂಗೆ ಅದಕ್ಕೊಂದು ಸ್ವಲ್ಪ ಏನಂತಂದ್ರೆ, ಇದು ಕೊಬ್ಬರಿ ತುರಿದ ಮೇಲೆ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಭಾಳ ರುಚಿಯಾಗಿ ಬರ್ತಾವೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಇಲ್ಲಿ ನೋಡಿರಿ, ಗುಬ್ಬಿಗೆ ಅಂತ ಹೇಳಿ ತಂದಿದ್ದ ಗಾಡಿನ ಸೃಜನ್ ತೊಗೊಂಡು ಆಟ ಆಡಕತ್ತಿದ್ದ. ಅಂದರೆ ನಾವು ಆಕಿಗೆ ಏನಾರ ತೊಗೊಲಿ, ಅದನ್ನು ಆಕಿ ತೊಗೊಂಡು ಆಡೋಕ್ಕಿಂತ ಜಾಸ್ತಿ ಸುಜ್ಜುನ ತೊಗೊಂಡು ಆಟ ಆಡ್ತಿರ್ತಾನೆ. ಆಮೇಲೆ ತೊಗೊಂಡು ಆಡೋದಲ್ದೆ ಅದನ್ನು ಹಾಳು ಮಾಡಿನೂ ಹಾಕ್ತಾನೆ. ಆ ರೀತಿ ಮಾಡ್ತಿರ್ತಾರೆ ನೋಡ್ರಿ ಇಬ್ಬರು ಸೇರ್ಕೊಂಡು. ಹಂಗೆ ಸಂಡೇ ಒಂದು ಕಪ್ ಚಹಾ ಕುಡಿಬೇಕಂತಂದ್ರೆ ಇಬ್ಬರು ಸೇರಿ ಅದನ್ನು ಚಹಾ ಕೊಡೋಂಗಿಲ್ಲ. ಆ ರೀತಿ ಮಾಡ್ತಿರ್ತಾರೆ. ಇಬ್ಬರದು ಗದ್ಲ ಅಷ್ಟು ಮಾಡ್ತಿರ್ತಾರೆ. ಅದೊಂದು ಚಹಾ ನನಗೆ ಹೆಂಗಾಗಿರ್ತೈತಂದ್ರೆ, ಆ ಚಹಾ ಎಲ್ಲ ಸೋಸಿ ಹಾಕ್ಕೊಂಡೆ ಕಪ್ಪಿಗೆ ಹಾಕ್ಕೊಂಡು ಅದನ್ನು ಕುಡಿಯೋ ನೆನಪಿರಂಗಿಲ್ಲ. ಅಷ್ಟಿಬ್ಬರದು ಗದ್ಲ ನಡೆದಿರ್ತೈತಿ. ಆವಾರ ಒಂದು ಅಕ್ಕಿಗೆ ಏನಾರ ಮಾಡ್ತಾನೆ, ಇಲ್ಲ ಆಕೆರ ಎಲ್ಲರೂ ಹೋಗಿರ್ತಾಳೆ, ಏನಾರ ತೊಗೊತಾಳ, ಏನಾರ ಬಾಯಾಗ ಹಾಕ್ಕೊತಾಳ, ಈ ರೀತಿ ಮಾಡ್ತಿರ್ತಾರೆ. ಅದನ್ನ ಕಪ್ಪಿಗೆ ಚಹಾ ಹಾಕೇನು ಅನ್ನೋದನ್ನು ನೆನಪು ಹೋಗ್ಬಿಟ್ಟಿರ್ತೈತೆ ನನಗೆ. ಆ ರೀತಿ ಮಾಡ್ತಿರ್ತಾರೆ ಇಬ್ಬರು ಸೇರಿ. ಹಂಗೆ ನೋಡಿರಿ ಇಲ್ಲಿ ಈಗ ನೆಕ್ಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಇಬ್ಬರು ಹೆಂಗೆ ಚೀರ್ತಾರೆ, ಇಬ್ಬರು ಕಾಂಪಿಟೇಷನ್ ಮೇಲೆ ಚೀರ್ತಾರೆ. ಆಕಿ ಸೇಮ್ ಆಕೆ ಹೆಂಗೆ ಮಾಡ್ತಾನೆ ಅದನ್ನು ನೋಡಿ ಎಲ್ಲ ಕಲಿತಾಳೆ. ಅದ್ರಾಗ ಜಾಸ್ತಿ ಮಾಡ್ತಾನೆ. ಮತ್ತು ಆಕಿ ಮಾಡಾಕತ್ಲು ಅಂತಂದ್ರೆ ಮಾಡಾಕತ್ತಂದ್ರೆ ಆಕೆ ಜಾಸ್ತಿ ಮಾಡ್ತಾಳೆ. ನೋಡಿರಿ ಇಬ್ಬರು ಸೇರಿ ಯಾವ ರೀತಿ ಚೀರುದು, ಎಷ್ಟು ಗದ್ಲ ಹಿಡ್ಸಾರ ಅಂತ ಒಂದು ಸ್ವಲ್ಪ ನೋಡ್ರಿ, ನೀವು ಗೊತ್ತಾಕತ್ತೆ ಅವಾಗ ನಿಮ್ಗೆ. ಹಂಗತ್ತಿದ್ರಿ ಹೆಂಗತ್ತಿದ್ರಿ ಇನ್ನೇ ಮೀಳದ ಹತ್ತು ತೋರಿಸ್ ನಾವು. ಇನ್ನೊಂದ್ಸಲ ಪ್ಲೀಸ್ ಒಂದ್ಸಲ
ಬೀಳ್ತೀಯಾ ಕೆಳಗಿಳಿದ ಹತ್ತು ತೋರಿಸ್ ನಾನು ಹತ್ತು ಕೆಳಗಿಳಿದ ಹತ್ತು ನೋಡೋಣ ನಮ್ಮ ಶಾನೆ ಒಂದೇ ಸಲ ಕೆಳಗಿಳಿದ ಹತ್ತು ನೋಡೋಣ ಅಗರ್ ಹಾಂ ಹತ್ತು 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 ಕುಂದ್ರು ಹತ್ತು ಕುರ್ಚಿ ಮೇಲೆ ಹತ್ತು ತಡಿ ಹತ್ತ ಹತ್ತು ಬಂಗಾರಿ ಸುಮ್ಮನೆ ಸುಮ್ಮನೆ ನೀರು ಹತ್ತಾಳ ಹತ್ತು ನೋಡಿರಿ ನಿಮಗೂ ಗೊತ್ತಾಗಿರ್ಬೇಕು ಯಾವ ಪರಿ ಮಾಡ್ತಾರೆ ಅವ್ರು ಅಂಥೇಳಿ ಇದ್ದ ರೀತಿನೇ ಇರ್ತೈತೆ ಆಲ್ಮೋಸ್ಟ್ ಸಂಡೇ ಆಮೇಲೆ ಒಂದು ಯಾವಾಗ ಸ್ಕೂಲ್ ಇರೋಂಗಿಲ್ಲ ಅವಾಗೆಲ್ಲ ಸೇಮ್ ಇದ್ದೇ ರೀತಿ ಇರ್ತೈತೆ ನೋಡಿರಿ ಮನೆ ಎಲ್ಲ ಗದ್ದಲ ಹಿಡ್ಸಿರ್ತಾರೆ ಪೂರ್ತಿ ಇಬ್ಬರು ಆಮೇಲೆ ಇಲ್ಲಿ ನೋಡಿರಿ ಅದಕ್ಕೆ ಹೇಳೋದು ಮಕ್ಕಳಿದ್ದಾಗ ನಗಬೇಕು ಅಳ್ಬೇಕು ಒಂದೂ ಗೊತ್ತಾಗಂಗಿಲ್ಲ ಇದು ಚಾರ್ಜರ್ ತೊಗೊಂಬಂದು ಮಮ್ಮಿ ಇದ್ರಾಗ ಏನು ಇರ್ತೈತಿ ಅಂತ ಕೇಳ್ಕೊತಾನೆ ಅದನ್ನ ನೆಲಕ್ಕೆ ಹಾಕಿ 2 ಭಾಗ ಮಾಡಿದ ಅವಾಗ ಈಗ ನನಗೆ ಇಷ್ಟು ನಾನು ಕೂಲಾಗಿ ಹೇಳತ್ತೀನಿ ಅವತ್ತು ನನಗೆ ಹೆಂಗೆ ಸಿಟ್ಟು ಬಂದಿರ್ಬೇಕು ಹೇಳ್ರಿ ಅದು ತೊಗೊಂಡು ಬಂದು ಚಲೋದ ಅದು ತೊಗೊಂಡು ನೆಲಕ್ಕೆ ಹಾಕಿ 2 ಭಾಗ ಮಾಡಿ ಅದ್ರೊಳಗೆ ಏನೈತಿ ಅಂತ ಹೇಳಿ ಕೇಳತ್ತಾನ ಅದೆಲ್ಲ ತೆಗೆದು ಓಪನ್ ಮಾಡಿ ಇಬ್ಬರು ಸೇರಿ ಆ ರೀತಿ ಮಾಡಿ ಹಾಕಿದ್ರು ನೋಡ್ರಿ ಅದ್ರಾಗ ಮತ್ತು ಅಕ್ಕಿನೂ ಅದ್ರಾಗ ಸಾಥ್ ಕೊಡ್ತಾಳೆ ಅವಂಗೆ ಆ ರೀತಿ ಮಾಡ್ತಿರ್ತಾರೆ ಇಬ್ಬರು ಸೇರ್ಕೊಂಡು ಈಗ ಆಕಿ ಅವ ಏನು ಮಾಡ್ತಾನಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ ಆಕಿ ನೆಕ್ಸ್ಟ್ ಮೂಮೆಂಟ್ ಆಕಿನೂ ಅದನ್ನು ಮಾಡ್ತಿರ್ತಾಳೆ ಈ ರೀತಿ ಆಕಿರ್ತೈತೆ ನೋಡ್ರಿ ಮನ್ಯಾಗ ಸಂಡೇ ಅವ್ರನ್ನ ಬಿಟ್ಟು ಅವ್ರದ್ದೇ ಕೆಲಸನ ಅವ್ರಿಗೆ ನೋಡ್ಕೊಳ್ಳೋದು ಆಮೇಲೆ ಈ ರೀತಿ ಅದನ್ನು ಒಡೆದು ಹಾಕೋದು ಇದನ್ನು ಒಡೆದು ಹಾಕೋದು ಚೀರೋದು
ಬರೀ ಇದನ್ನೇ ಮಾಡೋದಾಕೈತಿ ಎಲ್ಲ ಕೆಲಸ ಮನ್ಯಾಗಿನ ಕೆಲಸ ನಾವು ಮಾಡ್ಕೊಳ್ಳೋದು ಭಾಳ ಚಲೋ ರೀ. ಈ ರೀತಿ ಮಾಡ್ತಿರ್ತಾರೆ ಇಬ್ಬರು ಸೇರ್ಕೊಂಡು. ಆಮೇಲೆ ಇಲ್ಲಿ ನೋಡ್ರಿ ಅಣಗ್ಸೋದು ಹೆಂಗೆ ಮಾಡ್ತಿರ್ತಾಳೆ, ಏನೇನೋ ಮಾಡ್ತಿರ್ತಾಳೆ. ಈಗಂತೂ ಅಣಗ್ಸೋದು, ಆ ಚೇರ್ ಮೇಲೆ ಹತ್ತೋದು ಕಲ್ಕೊಂಡಾಳ. ಚೇರ್ ಮೇಲೆ ಹತ್ತಿರ್ತಾಳೆ. ಎಷ್ಟು ಸಲ ನಾನು ಹೆಂಗೆ ಆಗೈತಂತಂದ್ರೆ ಆಕೆ ನನ್ನ ಬಾಜುನ ಕುಂತ ಆ ಚೇರ್ ಹತ್ತಿ ಕುಂತಿರ್ತಾಳೆ. ನಾನು ನೋಡಿರಂಗೆ ಇಲ್ಲ, ಆಕೆ ಹತ್ತೋದೇ ನೋಡಂಗಿಲ್ಲ. ಆಕೆ ಕುಂತ ಮೇಲೆ ನೋಡ್ತೀನಿ. ಬರೀ ಹಿಂಗೆ ಆಗತ್ತೈತಿ. ಸುಮಾರು ಸರಿ ಆಕೆ ಹತ್ತೋದನ್ನ ಎಷ್ಟು ವಿಡಿಯೋ ಮಾಡ್ಕೋಬೇಕಂಥೇಳಿ ಎಷ್ಟು ಅಂದ್ಕೊಂಡಿರ್ತೇನೆ. ಆಕೆ ನಾ ಅಲ್ಲೇ ಕುಂತಿರ್ತೇನೆ ಬಾಜು. ಆಕೆ ಅದು ಹೆಂಗೆ ಹತ್ತಿರ್ತಾಳೋ ಏನೋ ಒಟ್ಟು ಗೊತ್ತಾಗೋದಿಲ್ಲ. ಹತ್ತಿ ಕುಂತಾದ್ಮೇಲೆ ನೋಡ್ತೇನೆ ನಾನು. ಬರೀ ಹಿಂಗೆ ಆಗತ್ತೈತಿ. ಅದು ನಾನು ವಿಡಿಯೋ ಮಾಡ್ಕೋಬೇಕು ಅಂಥೇಳಿ ಎಷ್ಟು ಅನ್ಸಾತೈತಿ. ಆದರೆ ಆಕೆ ನಂಗೆ ಹತ್ತೋದನ್ನ ಸಿಗತ್ತಿಲ್ಲ. ನಾ ಹತ್ತು ಅಂತ ಹೇಳಿದಾಗ ಆಕೆ ಹತ್ತಂಗಿಲ್ಲ. ಆಕೆ ಹತ್ತಿದಾಗ ನಾನು ನೋಡೋಂಗಿಲ್ಲ. ಬರೀ ಹಿಂಗೆ ಆಗತ್ತೈತಿ. ಮಕ್ಳು ಯಾವಾಗಲೂ ನಮ್ಮ ಮಾತು ಅವ್ರಿಗೆ ಕೇಳಬೇಕಲ್ರಿ. ಅವ್ರು ಏನು ಮಾಡ್ತಾರೆ ಅವಾಗ ನಾವು ಇದನ್ನು ಮಾಡ್ಬೇಕು ಹೊರತು ನಾವು ಹೇಳಿದಾಗ ಅವ್ರು ಯಾವಾದೂ ಮಾಡೋಂಗಿಲ್ಲ. ಆ ರೀತಿ ಆಗಿರ್ತೈತೆ ನೋಡಿರಿ. ಹಂಗೆ ಸಂಡೇ ಸ್ವಲ್ಪ ಸ್ಪೆಷಲ್. ಇವತ್ತೆಲ್ಲ ವೆಜಿಟೇಬಲ್ ಪಲಾವ್ ಎಲ್ಲ ಮಾಡೋಣ, ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಅಂತ ಹೇಳಿ ಅಂದ್ಕೊಂಡೆ ಪಲಾವ್ಗೆಲ್ಲ ರೆಡಿ ಮಾಡ್ಕೊಳತ್ತಿದ್ದೆ ನೋಡಿರಿ. ಅಷ್ಟರೊಳಗೆ ಎಷ್ಟವ್ರು ನನಗೆ ಟೆನ್ಷನ್ ಕೊಟ್ರು ಅಂತಂದ್ರೆ ಅದನ್ನೆಲ್ಲ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಹಾಕ್ಬೇಕಂತ ಹೇಳಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡತ್ತಿದ್ದೆ. ಬಟ್ ಅವರಿಬ್ಬರು ಮಾತ್ರ ನನಗೇನು ಮಾಡೋಕ್ಕನ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಾನು ಕಿಚನಾಗಿದ್ದೆ ಅಂತಂದ್ರೆ ಸೃಜನ್ ಕಿಚನಿಗೆ ಬರ್ತಾನೆ. ಆವು ಬಂದ ಅಂತಂದ್ರೆ ಗುಬ್ಬಿನೂ ಬರ್ತಾಳೆ. ಹಾಗಾಗಿ ನಾ ಎಲ್ಲಿರ್ತೇನೆ ಅಲ್ಲೇ ಇರ್ತಾರೆ ಅವ್ರು ಆಲ್ಮೋಸ್ಟ್. ಹಿಂಗಾಗಿ ನನಗೆ ಏನಾಕೈತೆ ಅಂತಂದ್ರೆ ಅವತ್ತು ಕೆಲಸನ ಆಗಂಗಿಲ್ಲ. ನಾ ಕಿಚನಿಗೆ ಅವ್ರು ಬಂದ್ರಂತಂದ್ರೆ ಸುಮ್ಮನೆ ಕುಂದ್ರಂಗಿಲ್ಲ. ಕಿಚನ್ನೊಳಗೆ 1-2 ಸಾಮಾನು ಎಲ್ಲ ಕಿತ್ತು ಹಾಕೋದು, ಚೆಲ್ಲಿ ಹಾಕೋದು, ಇಲ್ಲ ಗುಬ್ಬಿ ಬೇಯಂದ್ರೆ ಬಾಯಾಗ ಹಾಕ್ಕೊಳ್ಳೋದು ಇದೇ ಮಾಡ್ತಿರ್ತಾರೆ. ಸೃಜನ್ ಅವನು ಸುಮ್ಮನೆ ಇರಂಗಿಲ್ಲ. ಆಕೆ ಒಂಥರ ಕಿತಾಪತಿ ಮಾಡಿದ್ರೆ ಇವು ಒಂಥರ ಕಿತಾಪತಿ ಮಾಡ್ತಿರ್ತಾನೆ. ಹೀಗಾಗಿ ನಂಗೆ ಅದನ್ನೇನು ವಿಡಿಯೋ ಎಲ್ಲ ಮಾಡಿಕೊಂಡು ಮಾಡಿ ಹಾಕೋಕ್ಕಾಗಲಿಲ್ಲ. ನಾ ಎಷ್ಟು ಮಾಡ್ಕೊಂಡಿದ್ದೆ ಅದಷ್ಟೇ ನಾನಿಲ್ಲಿ ಹಾಕತ್ತೀನಿ ರೀ. ನಾನು ಮೇಯ್ನಾಗಿ ಪಲಾವಿಗೆ ಹಾಕ್ಕೊಳ್ಳೋದಂತಂದ್ರೆ ಪುದೀನ, ಆಮೇಲೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊಬ್ಬರಿ, ಇದೆಲ್ಲನೂ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಪಲಾವಿಗೆ ಹಾಕ್ಕೊಂಡು ಮಾಡುವಂಥದ್ದು ರೀ. ಆಮೇಲೆ ನೋಡ್ರಿ ಅದು ಮಾಡಿದೆಲ್ಲ ನಂಗೆ ತೋರ್ಸೋಕ್ಕಾಗಲಿಲ್ಲ. ಇದನ್ನು ನೋಡಿರಿ ಈ ರೀತಿಯಾಗಿ ಪಲಾವ್ ಆಗಿತ್ತು, ಚಲೋ ಆಗಿತ್ತು. ಮತ್ತು ಅದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡಿದ್ದೆ. ಚಲೋ ಆಗಿತ್ತು. ಟೇಸ್ಟ್ ಎಲ್ಲ ಚಲೋ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಅದಕ್ಕೆ ರೀ ನಾನು ಇಷ್ಟೆಲ್ಲ ಆ ಮಕ್ಕಳನ್ನ ಕಟ್ಕೊಂಡು ಇಷ್ಟೆಲ್ಲ ವಿಡಿಯೋ ಎಲ್ಲ ಮಾಡಿ ನಾವು ಮಾಡಿರ್ತೇವೆ. ಸೊ ಅದಕ್ಕೆ ಹೇಳೋದು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ ಅಂಥೇಳಿ. ಮಕ್ಕಳನ್ನ ಕರ್ಕೊಂಡು ಮಾಡೋದು ಅಷ್ಟು ಈಸಿಯಾಗಿರೋಂಗಿಲ್ಲ. ಅವ್ರು ಎಷ್ಟು ಟಾರ್ಚರ್ ಕೊಡ್ತಿರ್ತಾರಂತಂದ್ರೆ ಅದ್ರಾಗ ಇಬ್ಬರು ಸೇರಿ ಅದು ಪರಿಸ್ಥಿತಿ ನಮ್ಗೆ ಗೊತ್ತಿರ್ತೈತಿ. ಒಬ್ಬರು ಒಂಥರ ಮಾಡಿದ್ರೆ ಒಬ್ಬರು ಒಂಥರ ಕಿತಾಪತಿ ಮಾಡ್ತಿರ್ತಾರೆ. ಅದ್ರೊಳಗೂ ನಾವೇನೋ ಮಾಡಬೇಕನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇಷ್ಟೆಲ್ಲ ಏನೇನೋ ಮಾಡ್ಕೊತಿರ್ತೀವಿ. ಸೊ ಹಾಗಾಗಿ ಪ್ಲೀಸ್ ಯಾರು ನೋಡಾತೀರಿ ಅವ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಈ ರೀತಿಯ ಪಲಾವ್ ಆಗಿತ್ತು ರೀ, ಚಲೋ ಆಗಿತ್ತು. ಇನ್ನೊಂದ್ಸಲ ನೆಕ್ಸ್ಟ್ ನಾನು ಮಾಡುವಾಗ ಎಲ್ಲ ಪೂರ್ತಿಯಾಗಿ ಅದರ ಜೊತೆ ಯಾವ ರೀತಿ ನಾನು ಮಾಡ್ಕೊತೇನೆ ಅಂತ ಹೇಳಿ ನಾನು ಪೂರ್ತಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊತೀನಿ. ಮೊಸರು ಬಜ್ಜಿನೂ ಮಸ್ತಾಗಿತ್ತು. ಅದ್ರ ಜೊತೆಗೆ ಮೊಸರು ಬಜ್ಜಿ ಇರಬೇಕು. ಆಮೇಲೆ ನಾನು ಅದಕ್ಕೆಲ್ಲ ನೋಡಿರಿ ಸೌತೆಕಾಯಿ ಎಲ್ಲ ಹಾಕಿ ಮಾಡಿರ್ತೇನೆ. ಹಂಗೆ ಇದೆಲ್ಲ ನಮ್ಮದು ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಮಧ್ಯಾಹ್ನ ಗುಬ್ಬಿಗೆಲ್ಲ ಮಲಗಿಸಿ ಆಮೇಲೆ ಮತ್ತು ನಂದು ಸಂಜೆದೆಲ್ಲ ಕೆಲಸ ಮಾಡಿಕೊಂಡೆ ರೀ ನಾನು. ಅಂದರೆ ಕಸ ಹೊಡೆಯೋದು, ದೀಪ ಹಚ್ಚೋದು ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇದು ಕಂಟಿನ್ಯೂ ಮಾಡ್ಕೊಂಡಿದ್ದೆ ನನ್ನ ವ್ಲಾಗ್. ಇಲ್ಲಿ ನೋಡ್ರಿ ಗುಬ್ಬಿ ಕುಂತ್ಕೊಂಡಿದ್ಲ. ಹಂಗೆ ಸೃಜನ ನಾನು ಇಷ್ಟೆಲ್ಲ ಮಾಡ್ಕೊಂಡು ಸುಮ್ಮನೆ ಹಾಕಿದ್ದೆ. ಆಮೇಲೆ ಇದು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಸೃಜನ್ ಮಾಡ್ಕೊಂಡ ನೋಡ್ರಿ. ಅವ ಈಗ ಹೆಂಗೆ ಆಗಿಬಿಟ್ಟೈತೆ ಅಂತಂದ್ರೆ ಸೃಜನ್ ಕಡೆ ಏನಾರ ಕೆಲಸ ಮಾಡಿಸ್ಕೋಬೇಕು ನಾನು ಅಂತಂದ್ರೆ ಅವಾಗ ವಿಡಿಯೋ ಮಾಡ್ತೀನಿ ಸುಜು ಮಾಡು ಅಂತ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಆ ಕೆಲಸ ಆಕೈತಿ. ಆ ರೀತಿ ಮಾಡ್ತಾನೆ ಅವ್ನು ಸೃಜನ್. ಹಂಗೆ ಈಗ ನೆಕ್ಸ್ಟ್ ಅವತ್ತು ಮತ್ತೇನು ಮಾಡಿದ್ನಂತಂದ್ರೆ ಅವ ಸ್ವಲ್ಪ ನಮ್ಮದು ಸೈಡ್ ಉತ್ತರ ಕರ್ನಾಟಕ ಸೈಡ್ ಒಂದು ಸ್ವಲ್ಪ ಹಳ್ಳಿ ಹಾಡು ಇರ್ತಲ್ರಿ, ಜಾನಪದ ಹಾಡು, ಅವನ್ನೆಲ್ಲ ಬಿಟ್ಟಾನ. ಅದನ್ನು ಡ್ರೈವರ, ಆಮೇಲೆ ಅದು ಲಂಗ ದಾವಣಿ, ಮಸ್ತಕ ಅಂತಿಲ್ಲ ಅವನೇ, ಅದೆಲ್ಲ ಹಾಡು ಅವಾಗೊಂದು ಸ್ವಲ್ಪ ಫೇವ್ರೇಟ್ ಹಾಡವ. ಅವ್ನು ಅಲ್ಲಿ ಹೋದಾಗ ಸ್ವಲ್ಪ ಕೇಳಿ ರೂಢಿ ಆಗಿಬಿಟ್ಟಿರ್ತೈತೆ ಅವಾಗ. ನೋಡಿರಿ ಈಗ ನೆಕ್ಸ್ಟ್ ವಿಡಿಯೋಸ್ ಅವಂದು ನಾನೇನು ಹೇಳಿಲ್ಲ ಅವಾಗ ಮಾಡಂತ ಹೇಳಿ, ತಾನು ಮಮ್ಮಿ ನಾನು ಮಾಡ್ತೇನೆ ವಿಡಿಯೋ ಮಾಡಂತ ಹೇಳಿ ಗಂಟು ಬಿದ್ದಿದ್ದ. ಹಾಗಾಗಿ
ಅವನು ಇಲ್ಲಿ ನಾನು ನೆಕ್ಸ್ಟ್ ಈಗ ಅವನ್ನ ಹಾಕೊಂಡೇನು ನೋಡ್ರಿ ಮಾಡಿ ಯಾವ ರೀತಿ ಮಾಡ್ಯಾನ ಯಾವ ರೀತಿ ಅಂಥೇಳಿ ನೀವು ನೋಡ್ರಿ. ನಿಮ್ಗೇನು ಅನ್ನಿಸ್ತು ಅವ್ನ ಹಾಡು ಅಂಥೇಳಿ ಒಂದು ಕಮೆಂಟ್ ಮಾಡಿರಿ. ಬಾಯ್. ಸ್ಟಾರ್ಟ್.